ಹಲೋ ಗಾಯ್ಸ್, ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಿ ಬಿ ಆರ್ ಮತ್ತು ಜಿ ಎಫ್ ಆರನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದಂದರೆ ಏನು ಅಂತ ನೋಡಿದ್ವಿ. ಇವಾಗ ಇನ್ನು ನೋಡಿದ್ದೆರಡು ಅಂದರೆ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟನ್ನು ನೋಡೋಣ ಮತ್ತು ಟೋಟಲ್ ಫರ್ಟಿಲಿಟಿ ರೇಟನ್ನು ನೋಡೋಣ. ಸೊ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಈಸ್ ಅ ಮೆಷರ್ಮೆಂಟ್ ಆಫ್ ಫರ್ಟಿಲಿಟಿ ಫಾರ್ ಸ್ಪೆಸಿಫೈಡ್ ಏಜ್ ಗ್ರೂಪ್ ಆಫ್ ಫೀಮೇಲ್ಸ್ ಆಫ್ ದ ಚೈಲ್ಡ್ ಬಿಯರಿಂಗ್ ಏಜ್. ಅಂದರೆ ಇವಾಗ ಜಿ ಎಫ್ ಆರ್ ಅಂತಂದರೆ ಏನು, ಟೋಟಲ್ 15 to 49 ಏಜಲ್ಲಿರ್ತಕ್ಕಂಥ ಫೀಮೇಲ್ಸ್ಗೆ ಎಷ್ಟು ಬರ್ತ್ ಆಗಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು. ಇದು ಹಾಗೇನೆ ಏನು, ಆದರೆ ಇದರಲ್ಲಿ ಪರ್ಟಿಕ್ಯುಲರ್ ಪೀರಿಯಡ್ಗೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಅಂದರೆ 15 to 49 ಏಜ್ನಲ್ಲಿ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಇವಾಗ 15 to 19, 19 to 24 ಹೀಗೆ ಇರುತ್ತಲ್ಲ, ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಎಷ್ಟು ಬರ್ತ್ ಆಗಿದೆ, ಎಷ್ಟು ವುಮೆನ್ಸ್ ಇದ್ದರು ಆ ಏಜ್ ಗ್ರೂಪ್ನಲ್ಲಿ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನಂತೀವಿ, ಎ ಎಸ್ ಎಫ್ ಆರ್. ಅಂದರೆ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಎವರೇಜ್ ನಂಬರ್ ಆಫ್ ಲೈವ್ ಬರ್ತ್ಸ್ ಆಕರಿಂಗ್ ಟು 1000 ವುಮೆನ್ ಪಾಪ್ಯುಲೇಷನ್ ಆಫ್ ಅ ಸ್ಪೆಸಿಫಿಕ್ ಏಜ್ ಗ್ರೂಪ್ ಇನ್ ಅ ಇಯರ್. ಅಂದರೆ ಆ ಪರ್ಟಿಕ್ಯುಲರ್ ಇಯರ್ನಲ್ಲಿ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ ಎಷ್ಟು ಲೈವ್ ಬರ್ತ್ ಆಗಿದೆ, ಅಂದರೆ ಪರ್ 1000 ವುಮೆನ್ ಪಾಪ್ಯುಲೇಷನ್ಗೆ ಎಷ್ಟು ಬರ್ತ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್. ಸೊ ಎ ಎಸ್ ಎಫ್ ಆರ್ ಅಂದ್ರೇನು, ನಂಬರ್ ಆಫ್ live births in a specified age group in a year divided by total number of female in that particular age group in a year into 1000. ಅಂದರೆ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಟೋಟಲ್ ಎಷ್ಟು ಲೈವ್ ಬರ್ತ್ ಆಗಿದೆ ಡಿವೈಡೆಡ್ ಬೈ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಎಷ್ಟು ಫೀಮೇಲ್ ಇದ್ದರು ಅದು ಇಂಟು 1000. ಇವಾಗ ಎಕ್ಸಾಂಪಲ್ ಫಾರ್ 20 to 29ಗೆ ನಾವು ಎ ಎಸ್ ಎಫ್ ಆರ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದರೆ ಆ 20 to 29 ಏಜಲ್ಲಿರ್ತಕ್ಕಂಥ ವುಮೆನ್ಗೆ ಎಷ್ಟು ಪಾಪ್ಯುಲೇಷನ್ ಆಗಿದೆ, ಅಂದರೆ ಎಷ್ಟು ಲೈವ್ ಬರ್ತ್ ಇದೆ ಅದು ಡಿವೈಡೆಡ್ ಬೈ ಆ 20 to 29 ಏಜ್ನಲ್ಲಿ ಎಷ್ಟು ಫೀಮೇಲ್ ಇದೆ ಅಂತ ಅದನ್ನು ಬರ್ಕೊಳ್ಬೇಕು ಇಂಟು 1000. ಸೊ ಎ ಎಸ್ ಎಫ್ ಆರ್ಸ್ ವಿಚ್ ಆರ್ ಕಂಪ್ಯೂಟೆಡ್ ಫಾರ್ ಏಜ್ ಗ್ರೂಪ್ಸ್ ಆಫ್ ವಿಡ್ತ್ 5 years ಈಚ್ ಆರ್ ಕಾಲ್ಡ್ ಕ್ವಿನ್ಕ್ವಿನಲ್ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್. ಅಂದರೆ ಎವ್ರಿ 5 year ವಿಡ್ತ್ಗೆ ನಾವು ಏನಾದರೂ ಎ ಎಸ್ ಎಫ್ ಆರ್ ಕ್ಯಾಲ್ಕುಲೇಟ್ ಮಾಡಿದರೆ ಅದಕ್ಕೆ ನಾವು ಏನಂತ ಹೇಳ್ತೇವೆ, ಕ್ವಿನ್ಕ್ವಿನಲ್ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ಸ್. ಅಂದರೆ ದಸ್ ಎ ಎಸ್ ಎಫ್ ಆರ್ಸ್ ಫಾರ್ ದ ಏಜ್ ಗ್ರೂಪ್ 15 to 19, 20 to 24, 25 to 29 ಅಪ್ ಟು 45 to 49 ಆರ್ ಕ್ವಿನ್ಕ್ವಿನಲ್ ಎ ಎಸ್ ಎಫ್ ಆರ್ಸ್. ಅಂದರೆ ನಾವು ಏನು ನೆನಪಿಟ್ಕೊಳ್ಬೇಕು, ಚೈಲ್ಡ್ ಬಿಯರಿಂಗ್ ಏಜ್ ಅಂದರೆ 15 to 49 ತನಕ ಅಷ್ಟೇ ಮಾತ್ರ ಚೈಲ್ಡ್ ಬಿಯರಿಂಗ್ ಏಜ್ ಇರುತ್ತೆ. ಅಂದರೆ ಎವ್ರಿ 5 yearsಗೆ ನಾವು ಎ ಎಸ್ ಎಫ್ ಆರ್ನ ಕ್ಯಾಲ್ಕುಲೇಟ್ ಮಾಡಿದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಕ್ವಿನ್ಕ್ವಿನಲ್ ಎ ಎಸ್ ಎಫ್ ಆರ್ ಅಂತ ಹೇಳ್ತೇವೆ. ಮೆರಿಟ್ ಹೇಳಿದ್ರೆ ಇಟ್ ಈಸ್ ಸಿಂಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಈಸಿ ಟು ಕ್ಯಾಲ್ಕುಲೇಟ್. ಅಂದರೆ ನಾವು ಇದನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಮತ್ತು ಅಂಡರ್ಸ್ಟ್ಯಾಂಡು ಮಾಡ್ಕೊಳ್ಬೋದು. ಇಟ್ ಈಸ್ ಯೂಸ್ಡ್ ಇನ್ ದ ಕಂಪ್ಯೂಟೇಷನ್ ಆಫ್ ಟೋಟಲ್ ಫರ್ಟಿಲಿಟಿ ರೇಟ್. ಅಂದರೆ ಎ ಎಸ್ ಎಫ್ ಆರ್ಸ್ನ ನಾವು ಟೋಟಲ್ ಫರ್ಟಿಲಿಟಿ ರೇಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅದು ಹೆಂಗಂತ ನಾವು ನೆಕ್ಸ್ಟ್ ಸೆಕ್ಷನಲ್ಲಿ ನೋಡೋಣ. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಂಪ್ಯಾರಿಸನ್ ಆಫ್ ಫರ್ಟಿಲಿಟಿ ಅಮಂಗ್ ದ ಏಜ್ ಗ್ರೂಪ್ಸ್ ಇನ್ ದ ಸೇಮ್ ಪಾಪ್ಯುಲೇಷನ್. ಅಂದರೆ ಬೇರೆ ಬೇರೆ ಏಜ್ ಗ್ರೂಪ್ನಲ್ಲಿ, ಅಂದರೆ ಸೇಮ್ ಪಾಪ್ಯುಲೇಷನ್ದು ಬೇರೆ ಏಜ್ ಗ್ರೂಪ್ದ ಫರ್ಟಿಲಿಟಿನ ನಾವು ಕಂಪೇರ್ ಮಾಡಲಿಕ್ಕೆ ಯೂಸ್ ಮಾಡೋದು. ಅಂದರೆ 15 to 19ನಲ್ಲಿ ಎಷ್ಟು ಎ ಎಸ್ ಎಫ್ ಆರ್ ಇದೆ ಮತ್ತು 20 to 24ನಲ್ಲಿ. ಅಂದರೆ ಇವಾಗ ಯೂಶ್ವಲಿ 25 to 29 ತನಕ ಏನಿರುತ್ತೆ ಫರ್ಟಿಲಿಟಿ ಜಾಸ್ತಿ ಇರುತ್ತೆ. ಅದೇ 45 to 49 ಅಂದರೆ ಏನಿರುತ್ತೆ ಕಮ್ಮಿ ಇರುತ್ತೆ ಫರ್ಟಿಲಿಟಿ. ಸೊ ಇದು ಹಂಗೆ ನಾವು ಏನು ಮಾಡ್ಬೋದು, ಡಿಫ್ರೆಂಟ್ ಏಜ್ ಗ್ರೂಪಿಗೆ ನಾವು ಫರ್ಟಿಲಿಟಿನ ಕಂಪೇರ್ ಮಾಡಲಿಕ್ಕೆ ಎ ಎಸ್ ಎಫ್ ಆರ್ನ ಯೂಸ್ ಮಾಡ್ಬೋದು. ಇಟ್ ಕನ್ಸಿಡರ್ಸ್ ಬೋತ್ ಏಜ್ ಆ್ಯಂಡ್ ಸೆಕ್ಸ್ ಕಂಪೋಸಿಷನ್ ಆಫ್ ದ ಪಾಪ್ಯುಲೇಷನ್. ಇಟ್ ಕೆನಾಟ್ ಡಿಮೆರಿಟ್ಸ್ ಏನಂದರೆ, ಇಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಕಂಪ್ಯಾರಿಸನ್ ಆಫ್ ಫರ್ಟಿಲಿಟಿ ಆಫ್ ಡಿಫ್ರೆಂಟ್ ಪಾಪ್ಯುಲೇಷನ್. ಬೇರೆ ಬೇರೆ ಪಾಪ್ಯುಲೇಷನ್ದು ಫರ್ಟಿಲಿಟಿ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಡಸ್ ನಾಟ್ ಇಂಡಿಕೇಟ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ಬರ್ತ್ಸ್. ಇವಾಗ ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ. ಕ್ಯಾಲ್ಕುಲೇಟ್ ಎ ಎಸ್ ಎಫ್ ಆರ್ಸ್ ಫಾರ್ ದ ಫಾಲೋಯಿಂಗ್ ಡೇಟಾ. ಈಗ ಎ ಎಸ್ ಎಫ್ ಆರ್ ಅಂತಂದರೆ ಹೆಂಗೆ ಕೊಡ್ತಾರೆ, ಇವಾಗ ಎ ಎಸ್ ಎಫ್ ಆರ್ ಅಂದರೆ ಎವ್ರಿ 5 yearsಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಂದರೆ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೇವೆ ಹಾಗೇ ನಾವು ಎ ಎಸ್ ಎಫ್ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಎಷ್ಟು ಬರ್ತ್ ಆಗಿದೆ ಮತ್ತು ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಎಷ್ಟು ಫೀಮೇಲ್ ಇದ್ದಾರೆ ಅದು ಇಂಟು 1000. ಸೊ ಇವಾಗ ನಾವು ಹಿಂಗೆ ಕೊಟ್ಟಾಗ ಏನು ಮಾಡ್ಕೊಳ್ಬೇಕು, ನಾವು ಸಪ್ರೇಟ್ ಒಂದು ಆ ಡೇಟಾ ಎಲ್ಲ ಬರ್ಕೊಂಡು ಎ ಎಸ್ ಎಫ್ ಆರ್ ಅಂತ ನಾವು ಸಪ್ರೇಟ್ ಕಾಲಮ್ ಮಾಡ್ಕೊಳ್ಬೇಕು. ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎ ಎಸ್ ಎಫ್ ಆರ್ ಫಾರ್ 15 to 19. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಂಬರ್ ಆಫ್ ಲೈವ್ ಬರ್ತ್ಸ್ ಟು ಫೀಮೇಲ್ಸ್ ಆಫ್ ದ ಏಜ್ ಗ್ರೂಪ್ 15 to 19.
ಅಂದರೆ 15 to 19 ಏಜ್ ಗ್ರೂಪ್ನಲ್ಲಿರ್ತಕ್ಕಂಥ ಫೀಮೇಲ್ಗೆ ಎಷ್ಟು ಬರ್ತ್ ಆಗಿದೆ ಅದು ಬರ್ಕೊಳ್ಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಫೀಮೇಲ್ಸ್ ಆಫ್ ದ ಏಜ್ ಗ್ರೂಪ್ 15 to 19. ಆ 15 to 19 ಏಜ್ ಗ್ರೂಪ್ನಲ್ಲಿ ಟೋಟಲ್ ಎಷ್ಟು ಜನ ಫೀಮೇಲ್ ಇದ್ದಾರೆ ಅಂದರೆ ಇವಾಗ 1392 ಡಿವೈಡೆಡ್ ಬೈ 58,000 ಇಂಟು 1000 ಮಾಡಿದ್ರೆ ಎಷ್ಟು ಬರುತ್ತೆ 24. ಸಿಮಿಲರ್ಲಿ ನಾವು ಎಲ್ಲ ಏಜ್ ಗ್ರೂಪ್ಸ್ಗೂ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಇವಾಗ 20 to 24 ಏಜ್ ಗ್ರೂಪ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, 9,000 ಡಿವೈಡೆಡ್ ಬೈ 60,000 ಇಂಟು 1000 ಮಾಡಿದರೆ 150. ಹಾಗೆಯೇ ನಾವು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು 25 to 29 ಏಜ್ ಗ್ರೂಪ್ನಲ್ಲಿ ASFR ನಮಗೆ 213 ಇದೆ. ಅದೇ 45 to 49 ಏಜ್ನಲ್ಲಿ ಎಷ್ಟಿರುತ್ತೆ 1.5. ಅಂದರೆ ಅಲ್ಲಿ ಫರ್ಟಿಲಿಟಿ ಜಾಸ್ತಿ ಇರುತ್ತೆ 25 to 29 ಏಜ್ ಗ್ರೂಪ್ನಲ್ಲಿ, ಮತ್ತು ಅದೇ 45 to 49 ಏಜ್ ಗ್ರೂಪ್ನಲ್ಲಿ 1.5 ಇರುತ್ತೆ. ಸೊ ಹಂಗೆ ಈ ಥರ ನಾವು ಕಂಪ್ಯಾರಿಸನ್ ಮಾಡ್ಬೋದು ಫರ್ಟಿಲಿಟಿ ರೇಟ್ಸನ್ನು ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್. Total fertility rate. Total fertility rate is used for the comparison of fertility of different populations. TFR of a population in a year is defined as sum total of annual age specific fertility rates. ಅಂದರೆ ಎಲ್ಲ ASFRನ ನಾವು ಸಮ್ ಅಪ್ ಮಾಡಿದರೆ, ಅಂದರೆ ಎಲ್ಲ ಚೈಲ್ಡ್ ಬೇರಿಂಗ್ ಏಜ್ನಲ್ಲಿ ಇರ್ತಕ್ಕಂಥ ಎಲ್ಲ ಏಜ್ದು ASFRನ ನಾವು ಸಮ ಮಾಡಿದರೆ ನಮಗೇನು ಸಿಗುತ್ತೆ, TFR ಸಿಗುತ್ತೆ. ಅಂದರೆ ಇವಾಗ TFR is equals to ASFR of 15 plus ASFR of 16 so on up to ASFR of 49. ಅಂದರೆ 15 to 49 ಇರ್ತಕ್ಕಂಥ ಎಲ್ಲ ಏಜ್ ಗ್ರೂಪ್ದು ASFRನ ನಾವು ಸಮ್ ಅಪ್ ಮಾಡಿದರೆ ಏನಾಗುತ್ತೆ TFR ಸಿಗುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ I is equals to 15 to 49 ASFR of I. When quinquennial age groups are given, then TFR is equals to 5 into summation of quinquennial ASFRs. ಅಂದರೆ ಕ್ವಿನ್ಕ್ವಿನಲ್ ASFRsನ ಕೊಟ್ಟಿರ್ತಾರೆ. ಅಂದರೆ ಎವ್ರಿ 5 ಇಯರ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ ನಮಗೆ ಕ್ವಿನ್ಕ್ವಿನಲ್ ASFR ಅಂತ ಹೇಳ್ತೇವೆ. ಆವಾಗಲೇ ಕೊಟ್ಟಿದ್ದಾಗ ನಾವು ಏನು ಮಾಡ್ಬೋದು, TFRನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, 5 ಇಂಟು ಕ್ವಿನ್ಕ್ವಿನಲ್ ASFRs. ಮೆರಿಟ್ಸ್ ಏನು ಬರುತ್ತೆ, ಇಟ್ ಈಸ್ ಯೂಸ್ಡ್ ಫಾರ್ ಕಂಪೇರಿಂಗ್ ದ ಫರ್ಟಿಲಿಟಿ ರೇಟ್ಸ್ ಆಫ್ ಡಿಫ್ರೆಂಟ್ ಪಾಪ್ಯುಲೇಷನ್. ಎರಡು ಬೇರೆ ಬೇರೆ ಪಾಪ್ಯುಲೇಷನ್ಗೆ ನಾವು ಫರ್ಟಿಲಿಟಿಯನ್ನು ಕಂಪೇರ್ ಮಾಡ್ಬೋದು. ಇಟ್ ಗಿವ್ಸ್ ಡ್ಯೂ ವೇಟೇಜ್ ಟು ಏಜ್ ಕಂಪೋಸಿಷನ್. ಅಂದರೆ ಏಜ್ ಕಂಪೋಸಿಷನ್ಗೆ ನಾವು ವೇಟೇಜ್ ಕೊಡ್ತೇವೆ. ಅಂದರೆ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಎಷ್ಟಾಗಿದೆ, ಬೇರೆ ಬೇರೆ ಏಜ್ ಗ್ರೂಪ್ನಲ್ಲಿ ಎಷ್ಟು ಫರ್ಟಿಲಿಟಿ ಇದೆ ಅನ್ನೋದಕ್ಕೆ ವೇಟೇಜ್ ಕೊಡ್ತೇವೆ. ಇಟ್ ಕನ್ಸಿಡರ್ಸ್ ಓನ್ಲಿ ಫೀಮೇಲ್ ಪಾಪ್ಯುಲೇಷನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್. ಆ ಪರ್ಟಿಕ್ಯುಲರ್ ಚೈಲ್ಡ್ ಬಿಯರಿಂಗ್ ಏಜ್ನಲ್ಲಿ ಮಾತ್ರ ಅದು ಫೀಮೇಲ್ ಪಾಪ್ಯುಲೇಷನ್ನ ಕನ್ಸಿಡರ್ ಮಾಡುತ್ತೆ. ಡಿಮೆರಿಟ್ಸ್ ಏನು, ಇಟ್ ಡಸ್ ನಾಟ್ ಇಂಡಿಕೇಟ್ ದ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ಬರ್ತ್. It is based on the assumption that all women survive throughout the childbearing age. ಮತ್ತು ಇದರಲ್ಲಿ ಇನ್ನೊಂದು ಅಸಂಪ್ಷನ್ ಏನು ಮಾಡ್ತಾರೆ ಅಂದರೆ ಟಿಲ್ ದ ಚೈಲ್ಡ್ ಬಿಯರಿಂಗ್ ಏಜ್ ಆ ವುಮೆನ್ನು ಬದುಕಿದಾಳೆ ಅಂತ ಇದು ಅಸಂಪ್ಷನ್ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್ಸ್ ನೋಡಿಕೊಂಡ್ರೆ ದ ಕ್ವಿನ್ಕ್ವಿನಲ್ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ಸ್ ಫಾರ್ ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪ್ ಆಫ್ ಅ ಕಮ್ಯುನಿಟಿ ಆರ್ 25, 60, 70, 40, 20, 12 ಆ್ಯಂಡ್ 5. ಕಂಪ್ಯೂಟ್ ಟೋಟಲ್ ಫರ್ಟಿಲಿಟಿ ರೇಟ್. ಅಂದರೆ ಕ್ವಿನ್ಕ್ವಿನಲ್ ಫರ್ಟಿಲಿಟಿ ರೇಟ್ಸನ್ನು ಕೊಟ್ಟಿದ್ದಾರೆ, ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಅದನ್ನ ನಾವು ಕೊಟ್ಟಿದ್ದಾರೆ. ಅದರಿಂದ ನಾವು TFRನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ TFR is equals to 5 into summation of quinquennial ASFRs. ಅದು ಇವೆಲ್ಲ ಕ್ವಿನ್ಕ್ವಿನಲ್ ASFRsನ ಸಮ ಮಾಡಬೇಕು. ಅಂದರೆ 25 plus 60 plus 70 plus 40 plus 20 plus 12 ಆ್ಯಂಡ್ plus 5 ಮಾಡಿದರೆ ಎಷ್ಟು ಬರುತ್ತೆ 232 ಬರುತ್ತೆ. ಸೊ ಇಂಟು 5 ಮಾಡಿದರೆ 1160. The quinquennial age-specific fertility rates for women for childbearing age group of a community are 25, 114 plus 150, 110, 80 and 30 and 4. Compute TFR. ಇದು ಸೇಮ್ ಅದೇ ರೀತಿ ಇದೆ. TFR is equals to 5 into summation of quinquennial ASFR. ಅಂದರೆ ಎಲ್ಲ ASFRನ ಸಮ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಇವಾಗ 513 ಇಂಟು 5 ಮಾಡಿದರೆ 2565 ಚಿಲ್ಡ್ರನ್ ಪರ್ 1000 ವುಮೆನ್. ಅಂದರೆ ಎವ್ರಿ 1000 ವುಮೆನ್ಗೆ ಟೋಟಲ್ ಎಷ್ಟಿರುತ್ತೆ 2565 ಚಿಲ್ಡ್ರನ್ ಆಗಿರುತ್ತೆ. ಅಂದರೆ ಆನ್ ಆ್ಯನ್ ಎವ್ರೇಜ್ ಒಂದು ವುಮೆನಿಗೆ ಎಷ್ಟಿರುತ್ತೆ 2.5 ಬಂದಿದೆ. ಎವ್ರಿ ವುಮೆನ್ ಮಿನಿಮಮ್ 2 ಚಿಲ್ಡ್ರನ್ ಇದೆ. ಕ್ಯಾಲ್ಕುಲೇಟ್ ಟೋಟಲ್ ಫರ್ಟಿಲಿಟಿ ರೇಟ್ ಫಾರ್ ದ ಫಾಲೋಯಿಂಗ್ ಡೇಟಾ. ಆಲ್ಸೋ ಕ್ಯಾಲ್ಕುಲೇಟ್ ದ ಎವ್ರೇಜ್ ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಟು ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್. ಸೊ ಇವಾಗ ನಾವು TFR ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ASFRನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು.
ಸೊ ಒಂದು ಸಪ್ರೇಟ್ ಕಾಲಮ್ ಹಾಕ್ಕೊಳ್ಳಿ. ಸೊ ಇವಾಗ ASFR ಫಾರ್ 15 to 19 ಏಜ್ ಗ್ರೂಪ್ ಅಂದರೆ ಎಷ್ಟು, ಆ ಏಜ್ ಗ್ರೂಪ್ನಲ್ಲಿ ಬರ್ತ್ ಎಷ್ಟಿದೆ 60 ಡಿವೈಡೆಡ್ ಬೈ ಆ ಏಜ್ ಗ್ರೂಪ್ದು ಫಿಮೇಲ್ಸ್ ಎಷ್ಟಿದ್ದಾರೆ 1000 ಇಂಟು 1000 ಮಾಡಿದರೆ 60. ಹಾಗೇನೆ ಎಲ್ಲ ಏಜ್ ಗ್ರೂಪ್ಗೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ASFR. ಆಮೇಲೆ ಸಮ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 407 ಪ್ಲಸ್ 0.50. ಸೊ TFR ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು 5 ಇಂಟು ಕ್ವಿನ್ಕ್ವಿನಲ್ ASFR. ಇಲ್ಲಿ ನಾವು ಎವ್ರಿ 5 ಇಯರ್ಸ್ಗೆ ASFR ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇದನ್ನ ನಾವು ಕ್ವಿನ್ಕ್ವಿನಲ್ ASFR ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 5 ಇಂಟು 407.5 ಮಾಡಿದರೆ ಎಷ್ಟು ಬರುತ್ತೆ 2037.5. ಸೊ ಇವಾಗ ಇನ್ನೊಂದು ಕ್ವಶನ್ ಏನು ಕೇಳಿದಾರೆ ಅವರು, ಎವ್ರೇಜ್ ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಟು ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್, ಅಂದರೆ ಒಂದು ಪರ್ಟಿಕ್ಯುಲರ್ ವುಮೆನ್ಗೆ ಎಷ್ಟು ಚಿಲ್ಡ್ರನ್ ಇರ್ಬೋದು ಎವ್ರೇಜ್ ಆಗಿ ಅಂದರೆ ಎಷ್ಟು ಮಾಡ್ಬೋದು TFR ಡಿವೈಡೆಡ್ ಬೈ 1000. ಸೊ TFR ಎಷ್ಟಿದೆ 2037.5 ಡಿವೈಡೆಡ್ ಬೈ 1000 ಮಾಡಿದರೆ 2.0375. ಅಂದರೆ ಎವ್ರಿ ವುಮೆನ್ಗೆ ಮಿನಿಮಮ್ 2 ಚಿಲ್ಡ್ರನ್ ಇದೆ ಅಂತ.